ಏನು ವೀರಭದ್ರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಯಾವಾಗಲಿಂದಲೂ ನಮ್ಮ ಮನೆತನಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ ಅಂತ ನಾವು ಇವತ್ತು ಗುಗ್ಲ ಕೆಂಡದಲ್ಲಿ ಭಾಗಿಯಾಗಿ ಸಾಕಷ್ಟು ವರ್ಷಗಳಿಂದ ನಾವು ಹಿಂದೆ ಹೆಚ್ಚು ಕಡಿಮೆ ಸಮರ್ಥಕಿನ ಸಣ್ಣನಿದ್ದಾಗಿಂದನೂ ಕೆಂಡ ತುಳಿತದೆ. ನಾವು ಹೇಳ್ಬೇಕಪ್ಪ ಅಂದರೆ 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿತ್ತು. ಈಗ ಅದು ಹಂಗೆ ಕಂಟಿನ್ಯೂ ಆಕ್ಯಂತ ಹೋಗೈತಿ. ನಮ್ಮ ಹಳೆಪೇಟೆಯಲ್ಲಿ ಏನು ಟೆಂಪಲ್ ರನ್ ಅಂತಾರಲ್ಲ ಹಂಗೆ ನಮ್ಮ ದುಗ್ಗಮ್ಮನ ದೇವಸ್ಥಾನ ಆಗಿರ್ಬೋದು, ಈ ಕಡೆ ಈರಣ್ಣನ ಗುಡಿ ಆಗಿರ್ಬೋದು, ಆಂಜನೇಯನ ಗುಡಿ ಆಗಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ ಒಂದೇ ಕಡೆಗೆ ಅದಾವೆ. ಆ ಒಂದು ನಿಟ್ಟಿನಲ್ಲಿ ಹಳೆ ಊರಿನಲ್ಲಿ ಅದೊಂದು ಮುಂಚಿನಿಂದಲೂ ಒಂದು ಒಳ್ಳೆಯ ಸಂಪ್ರದಾಯ. ಎಲ್ಲ ಸಮಾಜದವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಿರೋದು ಹಿಂದಿನಿಂದಲೂ ನಾವು ನೋಡಿದ್ದೀವಿ. ಈಗ ಇವತ್ತು ಕೆಂಡ ಇದೆ, ನಾಳೆ ಇವತ್ತು ಗುಗ್ಲ ಮತ್ತು ನಾಳೆ ತೇರು. ಆ ನಿಟ್ಟಿನಲ್ಲಿ ನಮ್ಮ ಭಾಳ ಪ್ರತಿ ವರ್ಷವೂ ಅದೇ ಕ್ವಶನ್ ಕೇಳ್ತೀರಿ ನೀವು. ಏನು ನಮಗೆ ಬೇಕಾಗಿರೋದು ಮಳೆ ಬೆಳೆ, ರೈತರು ಎಲ್ಲರೂ ತೃಪ್ತಿಯಾಗಿರ್ಬೇಕು. ವರ್ಷವೂ ಅದನ್ನೇ ಬೇಡ್ಕೊಂಡಿದ್ವಿ ಭಗವಂತನಲ್ಲಿ, ಒಳ್ಳೆಯ ಮಳೆ ಬೆಳೆ ಕೊಡಪ್ಪ, ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಶಾಂತ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಮತ್ತು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನೆಲೆಸಲಿ ಅಂತಂದು ನಾವೇನು ಪ್ರಾರ್ಥನೆ ಮಾಡಿದ್ವಿ, ಅದು ಈ ವರ್ಷವೂ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಸಮಸ್ತ ದಾವಣಗೆರೆ ಜನತೆಗೆ ಏನು ಇಂದು ನಮ್ಮ ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತಾ ಇದೆ. ಒಳ್ಳೆ ಒಂದು ಏನು ಬೈ ಎಲೆಕ್ಷನ್ ಇದೆ. ಇದರಲ್ಲಿ ಸಮರ್ಥ್ ಶಾಮನೂರವರು ಸ್ಪರ್ಧೆ ಕಣದಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಹಳೆ ಊರಿನ ಜನತೆ ಎಲ್ಲ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಿಂದ ನಮ್ಮ ಸಮರ್ಥಿಗೆ ಬೆಂಬಲವನ್ನು ಕೊಟ್ಟು ಅವನು ಈ ಭಾಗದ ತಮ್ಮ ಮಗನಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಪ್ರತಿಯೊಂದು ಕಾರ್ಯದಲ್ಲಿ ಅವನು ತೊಡಗಿಸ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡ್ತಾನೆ ಅಂತ ಹೇಳ್ತಾ, ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಅವನಿಗೆ ಮತವನ್ನು ಹಾಕಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ.